ಇದೇಕೆ ಈ ರೀತಿ ಚಿಂತಿಸುತ್ತಿರುವೆ? ಏಕೆ? ಏನಾಯಿತು? ಆಹಾ, ನೀವು ನನ್ನ ಪತಿಗಳಾಗಿರಬೇಕಾದ್ರೆ ದುಃಖವದೆ ಮತ್ತೇನು? ದ್ರೌಪದಿ, ಯಾಕೆ ಈ ರೀತಿ ಚಿಂತಿಸುತ್ತಿರುವೆ? ಅದೇನು ತಿಳಿಸೋಳಾಗು. ಸಾಕು ಸಾಕು, ಸುಮ್ಮನೇರಿ. ಅಂದು ಸಭೆಯಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತು ಇಂದು ಪರಮಾತ್ಮನು ಸಂಧಿಗಾಗಿ ಕರೆಸುತ್ತಿರುವರಲ್ಲ, ನೀವೇನು ಗಂಡರೋ ಭಂಡರೋ ನನಗೊಂದು ತಿಳಿಯದು. ಸಾಕು ಸಾಕು ಈ ನಿಮ್ಮ ಪರಾಕ್ರಮವು. ದ್ರೌಪದಿ, ಅಗ್ರಜನ ಮಾತನ್ನು ಮೀರಬೇಕೆಂಬ ನೆಪ ಮಾತ್ರಕ್ಕೆ ಸಂಧಿಗೆ ಒಪ್ಪಿಕೊಂಡೆವು. ಸರಿ ಸರಿ, ನಿಮ್ಮ ಪ್ರತಿಜ್ಞೆ ಏನಾಯಿತು? ಆಗಲೇ ಶ್ರೀಕೃಷ್ಣ ಪರಮಾತ್ಮನು ಸಂಧಿಗಾಗಿ ಹೋಗುತ್ತಿರುವರು. ಸರಿ ಬಿಡಿ, ಈ ನಿಮ್ಮ ಪ್ರತಿಜ್ಞೆಯು ಎಂದಿಗೆ ನೆರವೇರುವುದೋ ಒಂದು ತಿಳಿಯಲಿಲ್ಲ. ಆ ಧರ್ಮರಾಯರ ಮಾತನ್ನು ಕೇಳಿಕೊಂಡು ಬಾಳುವಂತರಾಗಿ. ಆಹಾ, ಸಾಕು ಮಾಡಿ. ಗುಡುಕಿ ಬೆದರಲ್ಲಿ ಅಬ್ಬಬ್ಬಾ, ಹೌದು. ಗುಡುಗಿ ಬೆದರಲೆ ಮೋಡ ಗುಡುಗಿ ಬಿದರಲಿ, ಎಲ್ಲಿ ಭೂಮಿ ನಡುಗಿ ಬಿರಿಯಲಿ, ಎಲ್ಲಿ ಭೂಮಿ ನಡುಗಿ ಬಿರಿಯಲಿ. ಮನದ ಚಿಂತೆಯ ಬಿಡು ನೀನು, ಮನದ ಚಿಂತೆಯ ಬಿಡು ನೀನು, ನೋಡುವೆ ಎನ್ನಯ ಸೌರ್ಯವ ನೀನು, ನೋಡುವೆ ಎನ್ನಯ ಸೌರ್ಯವ ನೀನು, ಕುರುಕುಲ ಜಯಿಸಿ ಬರುವೆನು ನಾನು, ಕುರುಕುಲ ಜಯಿಸಿ ಬರುವೆನು ನಾನು. ನೋಡ ಈ ಭೂಮಿ ನಡುಗಿ ಬೆರಿಯಲಿ ಸಾಕು ನಿಲ್ಲಿಸು ನಿನ್ನ ಬಿರುನುಡಿಗಳನ್ನು. ಎಂದರಿಗೆ ಹೊರಗಿದ್ದ ವಿಪತ್ತುಗಳನ್ನು ಪರಿಹರಿಸವರಾರು ನೆರೆದ ಮಹಾಸಭೆಯಲ್ಲಿ ಅಗ್ರಜನ ಮನಸ್ಸನ್ನು ನೋಯಿಸಬೇಕಲ್ಲ ಎಂಬ ನೆಪ ಮಾತ್ರಕ್ಕೆ ನನ್ನನ್ನು ಕೈಲಾಗೇ ಹೇಳಿ ಎಂದು ಭಾವಿಸಯ್ಯ. ಕೇಳು, ಈ ಪರ್ವತಗಳೇ ಕಳಚಿ ಬಿದ್ದರು, ಸೂರ್ಯ ಚಂದ್ರರೇ ಹಿಂದು ಮುಂದಾದರು, ಈ ಭೂಮಿಯೇ ತಲೆ ಕೆಳಗಾದರು, ಈ ಭೀಮನು ಮಾಡಿದ ಪ್ರತಿಜ್ಞೆಯನ್ನು ಎಂದೂ ಬಿಡತಕ್ಕವನಲ್ಲ. ತಿಳಿಯಿತೋ? ದೇವಿ, ಈ ಮಾತನ್ನು ಪ್ರತಿಜ್ಞೆ ರಹಿತನೆಂದು ತಿಳಿದುಕೊಂಡೆಯಾ? ಅಗ್ರಜನಾದ ಧರ್ಮಪುತ್ರ ನಾಣಿಗೂ ಸಂಧಿಗೆ ಒಪ್ಪುವುದಿಲ್ಲ, ತಿಳಿಯಿತು? ಅರ್ಜುನ, ಹೋಗು, ಧರ್ಮಪುತ್ರನೊಂದಿಗೆ ಈ ಭೀಮನು ಸಂಧಿಗೆ ಒಪ್ಪುವುದೆಂದು ಹೇಳಿಬಿಡು. ಅಗ್ರಜ, ಇದರಿಂದ ಅಗ್ರಜನ ಮನಸ್ಸಿಗೆ ಬೇಸರ ಉಂಟಾಗುವುದಿಲ್ಲವೇ? ಹೌದು ಹೌದು, ಹಾಗಾದರೆ ಪರಮಾತ್ಮ ಸಂಧಿಗಾಗಿ ಹೋಗಬೇಕಾಗುವುದು. ಅರ್ಜುನ, ಇನ್ನು ಸಾವಕಾಶ ಬೇಕೆ? ಸಂಧಿಗಾಗಿ ಹೊರಟಿರುವ ಶ್ರೀಕೃಷ್ಣನನ್ನು ತಡೆದು ವಾದ ಮಾಡಿಸೋಣ. ಭೀಮಾರ್ಜುನರೇ, ಸಮಾಚಾರವೇನು? ದೇವ, ಸಂಧಿಯ ವಿಚಾರದಲ್ಲಿ ನಮ್ಮ ಕಡೆಯ ಅಭಿಪ್ರಾಯವನ್ನು ಕೇಳು. ಸಂಧಿಯು ನನಗೆ ಅನಾವಶ್ಯಕ. ಪರಮಾತ್ಮ, ಸಂಧಿಯು ನನಗೂ ಅನಾವಶ್ಯಕ. ಹಾಗಾದರೆ ನಿಮ್ಮ ಅಗ್ರಜನನ್ನೇ ಏತಕ್ಕಾಗಿ ಒಪ್ಪಿಕೊಂಡಿರಿ? ದೇವ, ಕೌರವರ ಮರಣಗೊಳಿಸದೆ, ಕೌರವರ ಮರಣಗೊಳಿಸದೆ ಇರಲಿನ ಬಿಡುವೆನೆ, ಇರಲಿನ ಬಿಡುವೆನೆ, ಇರಲಿನ ಬಿಡುವೆನೆ, ಇರಲಿನ ಬಿಡುವೆನೆ. ರಣದೊಳು ರಕ್ತಪಾನ ಮಾಡದಿರುವನೆ, ರಣದೊಳು
ಎಂಬ ನೆಪ ಮಾತ್ರಕ್ಕೆ ಒಪ್ಪಿಕೊಂಡೆವು ಹೊರತು ಮತ್ತೆ ಬೇರೆ ಎಲ್ಲ ಕೇಳು. ಆ ದುರ್ಯೋಧನ ತೊಡೆಯಲು ಸೇರಿ ಆ ದುಶ್ಯೋಧನನ ಕರುಳನ್ನು ಬೆಳೆಯು, ದ್ರೌಪದಿಯ ಮುಡಿಯನ್ನು ಕಟ್ಟುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನು ಕಾಣೆಯ ದೇವ. ದೇವ ತಿಳಿಸುವನ ಕೇಳು. ದೇವ ನೀನು ಬಂದೆ ಎನ್ನ ಸಪಥ, ದೇವ ನೀನು ಬಂದೆ ಎನ್ನ ಸಪಥ, ಮರೆತೆ ಏಕೆ ಸರಿಯ ಬಿಡು ದೇವ. ವೈರಿ ಕರ್ಣನ ಶಿರವನ್ನು ತೆರೆದು, ವೈರಿ ಕರ್ಣನ ಶಿರವನ್ನು ತೆರೆದು ನರಳಿಗದಂತೆ ತನ್ನುವುದರಿವೆ, ನರಳಿಗದಂತೆ ತನ್ನುವುದರಿವೆ ಪಾಪಾತ್ಮಕ ಗೌರವನ ಸಮಬಲವ. ದೇವ ನೀನು ಬಲ್ಲೆ ಎನ್ನ ಸಮತ, ಮರೆತೆ ಏಕೆ ಸರಿಯೇ ಬಿಡು ದೇವ. ಪರಮಾತ್ಮ, ಆ ಕರ್ಣನ ಶಿರವನ್ನು ಈ ಭೂಮಿಗೆ ಕೆಡುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯು ನೀನು ಅರಿಯ ದೇವ. ಓಹೋ, ಇವರಿಗೆ ಸಹೋದರಿಯ ಉಪದೇಶವು ಚೆನ್ನಾಗಿ ಆಗಿರುವುದು. ಭೀಮಾರ್ಜುನರೇ, ನಾನೇನೋ ಸರ್ವ ಪ್ರಯತ್ನದಿಂದ ಆ ದುರ್ಯೋಧನನನ್ನು ಕೆರಳಿಸಿ ಬರುತ್ತೇನೆ. ಮುಂದಿನ ಯೋಚನೆ? ಸುದಿನವು ಒದಗಿತು ಬಾಲೆ, ಸುದಿನವು ಒದಗಿತು ಬಾಲೆ, ನೋಡಲನಗೆ ಸುದಿನವು ಒದಗಿತು ಬಲೆ ಬಲೆ. ದೇವ ಸಡಕು ದ್ರೋಹಿಗಳ ಹೆಡಿಗೆ ತಿಕ್ಕಿದರೆ, ಸಡಕು ದ್ರೋಹಿಗಳ ಹೆಡಿಗೆ ತಿಕ್ಕಿ ಹಿಡಿದು ನೀಚರಾವ್ ಬಡಲನು ಬಗೆದು, ಹಿಡಿದು ನೀಚರಾವ್ ಬಡಲನು ಬಗೆದು ಅಡಿಯೋಳ್ ಮೆಟ್ಟಿ ಕೊಟ್ಟು, ಅಡಿಯೋಳ್ ಮೆಟ್ಟಿ ಕೊಟ್ಟು ರುಂಡ ಮೊಂಡಗಳ ತೊಂಡುಗೈನವರ ಸುದಿನವು ಒದಗಿತು ಬಲೆ, ನೋಡಲನಗೆ ಸುದಿನವು ಒದಗಿತು ಬಲೆ 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 ಬಲೆ. ಬೇಡ, ಮುಂದಿನ ಯೋಜನೆ ಭಯಂಕರವಾದ ಯುದ್ಧ. ಒಡಪುಗಳಾದ ಆ ಕೌರವರಿಗೆ ಈ ಭೀಮಾರ್ಜುನರ ಕೋದಾಗ ನೀನು ತಪ್ಪದೇ ತಿಳಿದುಕೋ. ಇದೇ ನಿನಗೆ ಅನಂತ ನಮಸ್ಕಾರಗಳು. ಆಗಬಹುದು, ನಾನಿನ್ನೂ ಹೊರಡುವೆನು.